Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇದರ ಹಿಂದೆ ಇರುವಂಥವ್ರು ಯಾರ್ಯಾರ ಕೈವಾಡ ಇದೆ, ಯಾರ್ಯಾರು ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ, ಬೇರೆ ಬೇರೆ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಪೆನ್ ಡ್ರೈವ್ ಹಂಚಲಿಕ್ಕೆ 10 ಕೋಟಿಯನ್ನು ಸುರಿಯಲಾಗಿದೆ. 10 ಕೋಟಿ. ಕಾಂಗ್ರೆಸ್ನ ಪ್ರಭಾವಿ ನಾಯಕ 5 ಕೋಟಿ ಕೊಟ್ಟಿದ್ದಾರೆ. ಶಿವರಾಮೇಗೌಡರಿಗೆ 5 ಕೋಟಿ. ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಶಿವರಾಮೇಗೌಡ ಒಬ್ಬ ಏಜೆಂಟ್. ಯಾರು ಆರೋಪ ಮಾಡಿರುವಂಥವ್ರು? JDS ಶಾಸಕರು ಆರೋಪ ಮಾಡ್ತಾ ಇದ್ದಾರೆ. ನನಗೂ ಒಂದು ಲೆಕ್ಕದಲ್ಲಿ ಅನುಮಾನ ಮೂಡಿತ್ತು, ಇದೇನೋ ನಡೀತಾ ಇದೆ ಅನ್ನುವಂತಹ ಅನುಮಾನ. ಆ ವ್ಯಕ್ತಿ ಅಷ್ಟು ಬೆಲೆ ಬಾಳಲ್ಲ, ಯಾಕಷ್ಟು ಹಣ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಇದು ನಿಜ ಅಂತ ಸುರೇಶ್ ಗೌಡ್ರು ಹೇಳಿರುವಂಥ ಮಾತಿದು. ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರನ್ನ ಇನ್ನೊಬ್ಬರು ತುಣಿಯೋದಕ್ಕೋಸ್ಕರ ಯಾರ್ಯಾರ ಕಾಂಟ್ಯಾಕ್ಟ್ ಕೊಟ್ಟಿದ್ರೋ ಗೊತ್ತಿಲ್ಲ. ಈತ ಯಾರ ಹತ್ರ ಕಾಂಟ್ಯಾಕ್ಟ್ ನಮಗೆ ಅನುಮಾನ ಇತ್ತು. ನಮಗೆ ಚುನಾವಣೆಗೆ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ ಸರಿಯಾಗಿ 15 ದಿವಸದ ಹಿಂದೆ ಒಂದು ಗುರುವಾರ ನೀವು ಹೇಳಿದಂಥ ವ್ಯಕ್ತಿಗೆ 5 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಬಂದು ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರ ಮನೆಯಿಂದ ಇವರ ಕಾರಿಗೆ ವರ್ಗಾವಣೆ ಅಂತ ಬಂತು. ಆದರೆ ನಾವು ತಿಳ್ಕೊಂಡಿದ್ದು ಇವರು ಅಷ್ಟಕ್ಕೆಲ್ಲ ಬೆಲೆ ಬಾಳೋದಿಲ್ವಲ್ಲ, ಏನಕ್ಕೆ ಹೋಗಿರ್ಬೋದು 5 ಕೋಟಿ, ಅದರ ಆಸ್ತಿ ಮಾರಿದಾರ ಅಂತ ಭಾಳ ಸಂಶಯ ಪಡ್ತಾ ಇದ್ದು. ಈ ಸಂಶಯ ಸರಿಯಾಗಿದೆ. ಇದು 16 ಕೋಟಿಗಳು ಖರ್ಚಾಗಿದೆ. ಅದರಲ್ಲಿ ಇವ್ರಿಗೊಂದು 5 ಕೋಟಿ ಯಾವ ವಿಷಯಕ್ಕೆ ಕೊಟ್ಟಿದ್ದಾರೆ? ಪೆನ್ ಡ್ರೈವ್ ಕೊಂಡ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿದ್ರಾ, ಮಾರ್ಫಿಂಗ್ ಮಾಡೋಕ್ಕೆ ಕೊಡ್ಸಿದ್ರಾ, ಅಥವಾ ಮತ್ತೊಂದು ಮಾಡೋಕ್ಕೆ ಕೊಟ್ಟಿದ್ರಾ? ಅದನ್ನು ಕೊಟ್ಟವ್ರು ಹೇಳಬೇಕು, ಈಸ್ಕೊಂಡವ್ರು ಹೇಳಬೇಕು. ನೀವು ಚೆಕ್ ಮಾಡಿ, ಎಲ್ಲರ ಮನೆ ಮುಂದೆ CCTV ಇರ್ತದೆ. ನಾನು ಹೇಳ್ತಾ ಇದ್ದೀನಲ್ಲ, ಕುಮಾರಸ್ವಾಮಿಯವರು ನಾಮಿನೇಷನ್ ಮಾಡೋದಕ್ಕಿಂತ 15 ದಿವಸ ಮುಂಚೆ ನಮಗೆ ಗೊತ್ತಿರೋ ಪ್ರಕಾರ ನಾಗಮಂಗಲದ ಕಾಫಿ ಡೇ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಗೆ ಕೆಲವು ಮೆಟೀರಿಯಲ್ಸು ಬಂದು ತಲುಪಿದೆ ಅಂತ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆ ಪಡೆಯೋಣ. ಕಿರಣ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆರಂಭದಲ್ಲಿ ನಾನೊಂದು ಸಂಗತಿನ ಹೇಳ್ತಾ ಇದ್ದೆ, 9 ಜನರನ್ನು ಈಗಾಗಲೇ ಗುರುತಿಸಲಾಗಿದೆ, ಅವ್ರನ್ನ ಕರೆಸಲಾಗಿದೆ, ಸಂತ್ರಸ್ತೆಯರನ್ನು. ಅವರಿಂದ ಹೇಳಿಕೆಯನ್ನು ಕೂಡ ಪಡೆಯಲಾಗಿದೆ. ಸೊ ಅವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ, ಅಂದರೆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಮತ್ತೆ ತಿರುಗಿ ಒಂದು ಪ್ರಶ್ನೆಯನ್ನು ಕೂಡ ಯಾವ ಸಂಬಂಧಪಟ್ಟಂಥ ಅಧಿಕಾರಿನೂ ಕೂಡ ಕೇಳಿಲ್ಲ, ಯಾಕಂದರೆ ಅವ್ರನ್ನ ಕರೆಸಿದ್ದು. ಇದರಲ್ಲಿ 2 ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಅಂತ. ಕಿರಣ್, ಇದನ್ನೆಲ್ಲ ಪಕ್ಕದಲ್ಲಿಟ್ಟು ನೋಡೋದಾದರೆ ನಾವು ಬೆಳಗ್ಗಿನಿಂದ ಮಾತಾಡ್ತಾ ಇದ್ದೀವಿ, ಈ ಹೆಣ್ಮಕ್ಳ ಜೀವನ ಹೆಂಗ್ರಿ? ಯಾಕಂದರೆ ಅವ್ರೇನು ಬೇಕು ಅಂತ ಹುಡುಕೊಂಬಂದಿರಲ್ಲ. ಜನಪ್ರತಿನಿಧಿ ಹತ್ರ ಅನ್ಯಾಯ ಆದಂಥ ಸಂದರ್ಭದಲ್ಲಿ, ಕೆಲಸ ಕಾರ್ಯಗಳಾಗುವಂಥ ಸಂದರ್ಭದಲ್ಲಿ ಹೋಗುವಂಥದ್ದು ಅತ್ಯಂತ ಸಹಜ ನಮ್ಮ ಈ ವ್ಯವಸ್ಥೆಯಲ್ಲಿ. ಅಂಥದ್ರಲ್ಲಿ ನಂಬಿ ಬಂದಂಥವ್ರಿಗೆ ಈ ರೀತಿ ಮಾಡಿಬಿಟ್ರೆ ಈಗ ಅವ್ರನ್ನ ಅವರ ಫೋಟೋಗಳು, ಅವರ ವಿಡಿಯೋಗಳು ಎಲ್ಲ ಕಡೆಗೆ ಸುತ್ತಾಡ್ತಾ ಇದ್ದರೆ ಅವ್ರ ಕಥೆ ಏನು, ಅವ್ರ ಕುಟುಂಬದ ಕಥೆ ಏನು, ಸಮಾಜದಲ್ಲಿ ಅವ್ರು ಹೆಂಗೆ ಮುಖ ತೋರಿಸ್ಬೇಕು, ಏನು ಕಥೆ ಇದು ಕಿರಣ್? ಖಂಡಿತ ರಂಗನಾಥ್, ಏನು ಈ ಒಂದು ವಿಡಿಯೋ ವೈರಲ್ ಆಯಿತು ಈಗ ಸಂಬಂಧಪಟ್ಟಂತೆ, ಅದರಲ್ಲಿ 9 ಜನ ಯಾರು ಅನ್ನೋದು ಐಡೆಂಟಿಫೈ ಮಾಡೋದಂಥ SIT ಅಧಿಕಾರಿಗಳು ಅವ್ರನ್ನ ನೇರವಾಗಿ ಅವ್ರ ಹತ್ರನೇ ಹೋಗಿ ಇದ್ದಾರೆ, ಒಂದು ಜಾಗದಲ್ಲಿ ಭೇಟಿ ಮಾಡಿದ್ದಾರೆ, ಅವ್ರನ್ನ ಕರ್ಸ್ಕೊಂಡು ಅಲ್ಲಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಒಂದು ಹೇಳಿಕೆಯನ್ನು ಕೂಡ ತೊಗೊಂಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಪ್ರಜ್ವಲ್ಗೂ ನಿಮಗೂ ಯಾವಾಗ ಸಂಪರ್ಕ ಆಗಿತ್ತು, ಯಾವಾಗ ಅವರು ನೀವು ಭೇಟಿ ಮಾಡಿದ್ರಿ, ಏನು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಅದಕ್ಕೆ ಅವ್ರು ಏನು ಹೇಳ್ತಾರೆ ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನೀವು ಹೇಳ್ದಂಗೆ 9 ಜನರದ್ದು ಏನು ಈಗ ಹೊರಗಡೆ ಬಂದಿತ್ತು, ಅದರಲ್ಲಿ 2 ಸರ್ಕಾರಿ ಅಧಿಕಾರಿಗಳು ಅಂತಲೂ ಗೊತ್ತಾಗಿದೆ. ಅವ್ರಿಗೆ ಏನೇನು ಹೇಳ್ತಾರೆ, ಅವರು ವರ್ಗಾವಣೆ ವಿಚಾರಕ್ಕೆ ಹೋಗಿ ಅವ್ರನ್ನ ನಾವು ಭೇಟಿ ಮಾಡಿದ್ವಿ ಅಂತಾರೆ. ಕೆಲವೊಬ್ಬರು ನಾನು ಯಾವುದೋ ನಮ್ಮ ಹಸ್ಬೆಂಡು ಸಂಬಂಧಪಟ್ಟಂತೆ ಕಾಂಟ್ರಾಕ್ಟ್ ಮಾಡಿಸ್ತಿತ್ತು, ಬಿಲ್ ಪೇಮೆಂಟಿಗೆ ಸಂಬಂಧಪಟ್ಟಂತೆ ಭೇಟಿ ಮಾಡಿರುವಂಥದ್ದು. ಈ ರೀತಿ ಕೆಲವೊಂದಷ್ಟು ಅವರು ಯಾವಾಗ ಭೇಟಿ ಮಾಡಿದ್ರು ಅನ್ನೋದು. ಇದು ಮುಖ್ಯವಾಗಿ 2019ಇಂದ, ಅಂದರೆ ಅವರು MP ಆಗಿ ಎಲೆಕ್ಟ್ ಆದ ನಂತರ ಅಪ್ ಟು 2021ವರೆಗೂ ಆಗಿರುವಂಥ ಘಟನೆಗಳು ಅಂತ ಈಗ ಸದ್ಯಕ್ಕೆ ನಮಗೊಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಈ ಒಂದು 2 ಇಯರ್ಸಲ್ಲಿ ಇವೆಲ್ಲವೂ ಕೂಡ ನಡೆದಿರುವಂಥದ್ದು. ಎಸ್ಪೆಷಲಿ ಲಾಕ್ಡೌನ್, ಕರೋನಾ ಏನಿತ್ತು ಆ ಟೈಮಲ್ಲಿ ಹೆಚ್ಚಿನದಾಗಿ ಹೋಗಿ ಆಗಿರುವಂಥ ಘಟನೆಗಳು ಅಂತ ಕಂಡು ಬರ್ತಾ ಇದೆ. ಈ ಸಂಬಂಧಪಟ್ಟಂತೆ ಅವರ ಹೇಳಿಕೆಯನ್ನು ತೊಗೊಂಡಿದ್ದಾರೆ. ಅವ್ರನ್ನ ಮತ್ತೆ ಯಾಕೆಂತಂದ್ರೆ ಅದನ್ನೆಲ್ಲವನ್ನೂ ಕೂಡ ಏನೇನಕ್ಕೆ ಸಂಬಂಧಪಟ್ಟ ಇಟ್ಕೊಂಡು ಅವ್ರನ್ನ ಮತ್ತೆ ಅವರಿಂದ ಮತ್ತೆ ಕಂಪ್ಲೇಂಟ್ ಆಗಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಕೇಸನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅಥವಾ ಸಾಕ್ಷಿಗಳನ್ನಾಗಿ ಇದನ್ನು ಮಾಡ್ಕೋಬೇಕು ಅನ್ನೋದನ್ನು ಕೂಡ ಈಗ ಚರ್ಚೆ ಅಂತದೆ. SIT ಅಧಿಕಾರಿಗಳು ಚರ್ಚೆ ಅಂತದಲ್ಲಿ ಈಗಾಗಲೇ ಆಗಿರುವಂಥ ರಿಜಿಸ್ಟರ್ ಆಗಿರುವಂಥ ಕೇಸನ್ನು ಈಗಾಗಲೇ
ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗಳಿರ್ಬೋದು, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅಲ್ಲಿ ಸಿಕ್ಕುವಂಥ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಆಗ್ತಿದ್ದಾರೆ. ಆದರೆ ಈಗ ಇನ್ನು ಹೊರಗಡೆ ಬಂದಿರುವಂಥ ವಿಡಿಯೋ ಅವ್ರದ್ದು ಕೂಡ ತಗೊಂಡು ಒಂದು ಚರ್ಚೆಗೆ ಇಟ್ಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ SIT ಅಧಿಕಾರಿಗಳು ಈ ಒಂದು ಉಳಿದವ್ರದ್ದು ಹೇಗೆ ಮಾಡ್ತಾರೆ, ಹೇಗೆ ತೊಗೊಂಡೋಗ್ತಾರೆ ಅನ್ನೋದು ನೋಡಬೇಕಾಗಿದೆ. ಅಲ್ಲ, ಏನೀಗ ಬಲವಂತವಾಗಿ ಕರೆಸುವಂಥ ಪ್ರಯತ್ನವನ್ನು ಏನಾದರೂ ಮಾಡ್ತಾ ಇದ್ದಾರಾ, ಅಥವಾ ಏನು ಅಂತಂದರೆ ಈಗ ಯಾರ್ಯಾರು ಇದರಲ್ಲ ವಿಡಿಯೋದಲ್ಲಿ ಅವರೆಲ್ಲರೂ ಕೂಡ ಸಿಕ್ಕಿದ್ದಾರಾ? ಏನಿದೆ ಇದರ ಬಗ್ಗೆ ವಿವರ ಕಿರಣ್? ರಂಗನಾಥ್, ಯಾರನ್ನೂ ಕೂಡ ಬಲವಂತವಾಗಿ ಯಾರನ್ನೂ ಕೂಡ ಕರೆದಿಲ್ಲ. ಯಾಕೆಂತಂದ್ರೆ ಈಗ ಸಂಬಂಧಪಟ್ಟಂತೆ ಇರುವಂಥದ್ದು ಅಪೋಸಿಷನ್ ಅವರು ಒಂದಿಬ್ಬರನ್ನ ಏನು ಕಂಪ್ಲೇಂಟ್ ಕೊಟ್ಟರು ಅವ್ರನ್ನ ಎಲ್ಲನೂ ಕೂಡ ಸಂಬಂಧಪಟ್ಟಂತೆ ಏನೋ ಪೇಮೆಂಟ್ ಕೊಟ್ಟು ಕರ್ಕೊಂಬಂದ್ರು ಅಂತ ಅವರು ಈಗಾಗಲೇ ಅದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ರಾಜಕೀಯ ಒತ್ತಡ ಹಾಕಿ ಅವ್ರನ್ನೆಲ್ಲನೂ ಕೂಡ ಕರೆಸ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಆಯಿತು. ಅಂದರೆ ಈಗ ಇವರೇ ಕೂಡ ಖುದ್ದಾಗಿ ಅವ್ರನ್ನ SIT ಆಫೀಸ್ಗೂ ಕೂಡ ಕರೆಸ್ತಾ ಇಲ್ಲ. ನೇರವಾಗಿ ಅವ್ರು ಎಲ್ಲಿರ್ತಾರೆ ಎಲ್ಲೋ ಒಂದು ಕಡೆ ಒಂದು ನ್ಯೂಟ್ರಲ್ ಪ್ಲೇಸಲ್ಲಿ ಕರೆಸಿ ಅವರಿಂದ ಒಂದು ಸ್ಟೇಟ್ಮೆಂಟ್ ತಗೊಳ್ಳುವಂಥದ್ದು ಕೆಲಸವನ್ನು, ಯಾಕೆಂದರೆ ವಿಡಿಯೋ ಬಂದಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರ ಅಂತ ಈ ರೀತಿ ಒಂದು ರೆಕಾರ್ಡ್ ಅನ್ನು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಮತ್ತೆ ಅವ್ರು ಏನಾರ ಇಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅಥವಾ ಇದು ಕಂಪ್ಲೇಂಟ್ ಆಗಬೇಕು, ಯಾಕೆಂದ್ರೆ ಇಲ್ಲಿ ಒಂದು ಹೆಲ್ಪ್ ಲೈನ್ ಕೂಡ ಓಪನ್ ಮಾಡಿದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕಾಲ್ಸ್ ಬಂದಿಲ್ಲ. ಸ್ವತಃ SIT ಅಧಿಕಾರಿಗಳ ನೇರವಾಗಿ ಅವ್ರನ್ನ ಸಂಪರ್ಕ ಮಾಡಿಕೊಂಡು ಒಂದು ನ್ಯೂಟ್ರಲ್ ಪ್ಲೇಸಲ್ಲಿ ಅವ್ರು ಕರೆದು ಮಾತಾಡಿ ಅವ್ರ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಅದನ್ನೆಲ್ಲವೂ ಕೂಡ ಡಿಸ್ಕಷನ್ ಅಲ್ಲಿ ಹಂತದಲ್ಲಿ ಇಟ್ಟಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.